ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮ್ಮ ತಾಯಿ ಬೆಳಗ್ಗೆನೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ತಗೊಬಂದು ಇಕ್ತಾವ್ರೆ. ಏನಕ್ಕೆ ತಂದು ಇಕ್ತಾವ್ರೆ ಅಂತ ಗೊತ್ತಿಲ್ಲ. ಏನು ಉದ್ದೇಶಕ್ಕೆ ಅಂದ ಏನಕ್ಕೆ ಹೋಗ್ತಿದ? ಹಾಂ, ಏನು ಉದ್ದೇಶಕ್ಕೆ ಇಕ್ತದ? ಚೆನ್ನಾಗಿರ್ಲಿ ಅಂತೀಯ? ಅರ್ಧ ಬೊಯ್ಯಿ ಅರ್ಧ ಚೆನ್ನಾಗಿರ್ಲಿ ಏನೋ. ಎಲ್ಲಿ ಚೆನ್ನಾಗಿರೋಕಾಯ್ತದೆ ಹಿಂಗೆ? ಐಶಿವ ಇನ್ನೂ ಎದ್ದು ಮುಖನೇ ತೊಳೆದಿಲ್ಲ. ನಮ್ಮ ಮುಖ ತೊಳೆದು ಊಟ ಮಾಡಿದ್ದೀನಿ ಅಷ್ಟ. ಅವಳಿಗೆ ಇನ್ನೂ ಮುಖನೇ ತೊಳೆದಿಲ್ಲ. ಇವಳಿಗೆ ಕುಂಕುಮ ಇಕ್ಕೈತೆ ನಮ್ಮವ್ವ. ಇದ್ರ ಮೇಕ ಮುಖ ತೊಳೆದು ನೋಡಿ, ಊಟ ಮಾಡಿ ಎದಳು ಬೇಗ. ಇಷ್ಟೊತ್ತು ಗಂಟೆ ಮನೆಗೆ ಟೈಮು ಗಾಯ್ಸ್, ಟೈಮು 9:30 ಆಗಿ ಬಂದೈತೆ. ಇನ್ನೂ ಮನೆಗಳು ನನ್ನನ್ನು ಮಾತ್ರ 7 ಗಂಟೆಗೆ ಹೇಳಿಸ್ಲು ನಮ್ಮವ್ವ. ಏನವ 7 ಗಂಟೆಗೆ ದೇವಸ್ಥಾನನ ಎದ್ದು ಮನ್ಗಿರೋದ? ನಾಷ್ಟ ಮಾಡಿದ್ದಾಳ? ಈಗ ಮುದ್ದೆ ಮಾಡ್ತಾವನಿ. ಇವಾಗ ಮುದ್ದೆ ಮಾಡಿದೆ. ಈಗ ಎಷ್ಟು ನೆನ್ನೆ ಮಿಲ್ ಮುಡ್ಸ್ಕೊ ಬಂದೆ. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ 16,000 ಸಾರಿ ಹೇಳಿ ಮಿಲ್ ಬಿಡ್ಸ್ಕೊಂಬಂದಿಲ್ಲ. ಬಿಡ್ಸ್ಕೊಂಬಂದಿಲ್ಲ. ಇಟ್ಟು ಉಣ್ಬೇಕು ಅನ್ಕಂದೆ ಅರ್ಧ ಜ್ವರ ತರಿಸ್ಕೊಬಿಡ್ರ ನಮ್ಮ ಹೋಗ್ಬೇಕ. ನಂಗೆ ಇಟ್ಟು ಬಿಡ್ಸ್ಕೊ. ಹಾಂ, ಮಾತ್ರೆಗಳು ನೀನು ಒಂದು 6-15 ದಿನದ ಮಾತ್ರ ನೀನು 1 ದಿನ 2 ದಿನಕ್ಕೆ ಕುಡ್ಕತ್ತಿದ್ದೆ ನೀನು. ಹಾಂ, ಎದುರು ಮೇಕ 9:30 ಆಗದ ಟೈಮು. ಇನ್ನೂ ಮನೆ ಕನ್ನಡಲ್ಲ ಹೇಳು ಅಂತ. ನಮ್ಮವ್ವ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿರೋದು. ಒಂಥರ ಮೊದಲು ಪೈಂಟ್ ಹೊಡಿಸ್ಬೇಕು. ಯಾವ್ದಾರ ದುಡ್ಡು ಆಯಿತು ಅಂದರೆ ಮೊದಲು ಪೈಂಟ್ ಹೊಡಿಸ್ಬಿಡ್ಬೇಕು. ಎಲ್ಲ ಇದಾಗ್ಬಿಟ್ಟೈತೆ, ಗೋಡೆ ಎಲ್ಲ ಹೋಗ್ಬಿಟ್ಟೈತೆ ಪೂರ್ತಿ. ಎಲ್ಲ ಕರ ಮಾಡ್ಬಿಟ್ಟವ್ರೆ. ನಮ್ಮ ಅವ್ವನೇ ಕರ ಮಾಡಿರೋದು, ನಾ ಕರ ಮಾಡಿರೋ ಚೈತು ಒಂದದೆ ನಮ್ಮವ್ವ. ಕರ ಅವನ ಯಾಕಪ್ಪ ಮಾಡಕ್ಕೆ ಬಂದಾನು ಚೈತು. ಚಿಕ್ಕದಾಗಿ ದೇವ್ರ ಮನ ನಮ್ಮವ್ವ ದುಡ್ಡು ಮಾಡ್ಕೊಂಡು ದೇವ್ರ ಮನೆ ಕಟ್ಸ್ಕೊಳ್ಳೋ ದೇವ್ರ ಮನೆ ಥರ ಅಂತಾರೆ. ಕಟ್ಸೋರು ಆ ಜಾಗದಲ್ಲಿ ಕಟ್ಸ್ಬೇಕು, ಈ ಜಾಗದಲ್ಲಂತೂ ಕಟ್ಸೋಕ್ಕಾಗಲ್ಲ. ಇಲ್ಲಿ ಮಂಚ ಹಾಕ ಮನೆಯವ್ರೆ. ಇಲ್ಲಿ ಪರ್ಫೆಕ್ಟ್ ಆಗೈತೆ ಮಂಚ. ಬಟ್ ಈ ದಿಕ್ಕಲ್ಲಿ ಮನೆ ಕಳಂಗೆ ಇಲ್ಲ. ವಾಯು ಮೂಲ ಇದು. ಏನೂ ಇಲ್ಲ, ಮನೆ ಕಬೋದೇನೋ ಗೊತ್ತಿಲ್ಲ. ಯಾವುದೇ ಇದು ವಾಯುಮೂಲ. ಮುದ್ದೆ ಮಾಡ್ತಿದ್ದೇವಾ? ಲೈಟಾಗಿ ಇಡ್ಬೇಕು ತಾನೆ ಕುಂಕುಮನ. ಚೆನ್ನಾಗಿ ಕಾಣ್ತದ. ಏನು ಇಪ್ಪಾಟಿದ್ದಪ್ಪನ ನೀನಾರ ಇಕ್ಕೋಬೇಕಾರ. ನೀನು ಎಷ್ಟು ದಪ್ಪ ಇಕ್ಕನೂ ನಡೀತಾ. ನನ್ಗೆ ಇಷ್ಟು ದಪ್ಪ ಇಕ್ಕಿದೆಲ್ಲ ಕುಂಕುಮನ ಸರಿಯಾ? ಚೆನ್ನಾಗಿ ಕೂತದ. ಒಂದು ಸ್ವಲ್ಪ ಇಕ್ಕದ್ಕೊಳ್ಳಿ. ಯಾವತ್ತೂ ಒಳ್ಳೆ ಇದ್ರಾಗ ನಿಕ್ಕಿದೆ ಇಲ್ಲ. ಒಳ್ಳೆ ಇದ್ರ ಫಿಲಮಲ್ಲಿ ಯಾವುದಪ್ಪ, ಕಲ್ಪನಾ ಫಿಲಮಲ್ಲಿ ಸಾಯಿ ಕುಮಾರ್ ಹಾಕತ್ತಾನಲ್ಲ, ಹಂಗೆ ಹಾಕಿದೆ. ಥಿಯೇಟ್ರಿಗೆ ಹೋಗಿ ಯಾವುದೋ ಒಂದು ಇನ್ನೊಂದು ಫಿಲಮ್ ನೋಡಿ ನೀನು. ಏಕ ಥಿಯೇಟರ್ ಕರ್ಕೋಗಿ ಎಲ್ಲ ತೋರಿಸ್ಕೊಂಡು ಪಿಕ್ಚರ್ ತೋರಿಸ್ಕೊಂಡು ಸಂತೋಷವಾಗಿ ಇರಲಿ, ಚೆನ್ನಾಗಿರಲಿ ಅಂತ ಮಾಡಿ. ಯಾರಪ್ಪ ಯಾವ ಥರ ಕರ್ಕೊಯ್ತು ಬಿಡು. ಯಾವ್ದಾರ ಒಂದು ಒಳ್ಳೆ ಫಿಲಮ್ ರಿಲೀಸ್ ಆದಾಗ ಥಿಯೇಟ್ರಿಗೆ ನಿಜವೇ ಮಾಲ್ಗೆ ಕರ್ಕೊಯ್ತು ಬಿಡವ. ಈಗಾಗಲ್ಲ ಸದ್ಯಕ್ಕೆ, ಮುಂದಕ್ಕೆ ಆದ್ರೆ ಕರ್ಕೊಯ್ತು. ಹೋಗು ಎತ್ಕೊಬರ್ಗು ಎತ್ತವ್ರೆ ಸಾಮಾನ ಎಷ್ಟು ಅಂತ ಕೇಳ್ಕೊಬರ್ಗು. ಏನ್ ಸಾಮಾನು ಬೇಕವ? ಎತ್ಕೊಂಡ ಡ್ರೈವರ್ ಮಾಡಿ ಹಾಕೋದ. ಡ್ರೈವರ ಬಿಡು. ಒಂದೇ ಸಾರಿ ಎಲ್ಲಾರ ಒಂದು ವಾಟರ್ ಕಣಂಗೆ ಮಾಡ್ಕೊಳ. ಎಲ್ಲಿ ಮಾಡ್ಕೊಳಗಂಟ ಇಲ್ಲಿ ಮನೆ ತಾಯಿ ಏನು ಮಾಡ್ಬೇಕಲ್ಲ. ಹೋಗು. ಅವಾಗ ಏನು ಮಡಗ್ತದೆ ಬೋಲಿ? ಏನಾರ ಮಡಗ್ಲಿ, ಒಂದು ಚೀಟಿಗೆ ಹೊಸಿದ ಕಾಸು ಗೀಸು ಆದ್ರೂ ಏನಾರ ಮಡ್ಬೇಕಲ್ಲ. ನನ್ನ ಕೈಲಿ ಕೊಡು, ನಾ ಮಡಗ್ತೆ. ನಿನ್ನ ಕೈಲಿ ಕೊಡು. ನನ್ನ ಕೈಲಿ ಕೊಡೋ. ನಿಂಗೇನೋ ಕೇಳುವ ದುಡ್ಡ? ಯಾವ ಕೇಳೋದು ಬೇಡ, ಗಿಳೋದು ಬೇಡ. ಸಿಂತಿ ಕಮ್ಸ್ಕೊಂಡು ನಂದು ಇದು ಮಾಡ್ಬೋ. ಏನ 100 ಸತಿ ಮಾತಾಡಬೇಡ, 5 ಸತಿ ಮುಚ್ಕೊಂಡು ಇದ್ಬಿಡು. ಸುಮ್ಮನೆ ನಮ್ಗೆ ಮಾತಾಡೋಕೆ ಗಂಟ ನಾವು ಗಂಟ್ಲೆ ನೋವು. ಏಂತಕ್ಕೆ ಬಂತು ಗಂಟಲ್ಲ ನೋವು? ಅದಕ್ಕೆ ಏನಾಯ್ತು ಇದು? ಹಾಂ, ಏನಾಯ್ತು ಇದು? ಮಾತಾಡೋ. ಬುಯ್ಯಕ್ಕಾದ್ರೆ ಮಾತು ಬತ್ತೆ, ಇಂಥದವಾಗ ಏನು ಮಾತು ಬರಲ್ಲ. ಏನವಾ ಗಂಟ್ಲು ನೋವು? ಗಂಟ್ಲು ನೋವು
ಗಂಟ್ಲು ನೋವು ಬಂದ್ರೆ ಶುಂಠಿ ಟೀ ಕುಡಿಯವ, ವಾಸಿ ಐತ ಶುಂಠಿ ಹಾಕೊಂಡು. ಕೊತ್ತಂಬರಿ ಟೀನೆಲ್ಲ ಕಾಯಿಸಿ. ಕೊತ್ತಂಬರಿ ಸೊಪ್ಪಲ್ಲ ಶುಂಠಿ ಟೀ ಕುಡಿ. ಶುಂಠಿ ಟೀ ಆಗಲ್ಲ. ಶುಂಠಿ ಟೀ ಹೆಂಗೆ ಹೋಯ್ತ ನಮಗೆಲ್ಲ ಶುಂಠಿ ಟೀನೇ ಹೋಗೋದು, ಗಂಟ್ಲು ನೋವು ಗಂಟು ಕಿರ್ತೆ ಎಲ್ಲ. ಅದಕ್ಕೆ ಹೇಳೋದು ಜಾಸ್ತಿ ಮಾತಾಡ್ಬಾರ್ದು ಅಂತ. ಸುಮ್ಮ ಮಾತಾಡ್ತಾ ಇರ್ತದೆ ಒಟ 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 ಒಟ್ಟನ. ಇನ್ನೇನದ್ದು ಹಾಂ? ಬದನೆಕಾಯಿ ತಿನ್ಬೇಕು. ಬದನೆಕಾಯಿ ಯಾವಾಗ ತಿನ್ನಕ್ಕೆ ಹೋಗಿದ್ದ ನೀನು? ಬದನೆಕಾಯಿ ಸಾರೇ ಮಾಡಿಲ್ವಲ್ಲ? ಹಾಂ? ಡಾಕ್ಟ್ರು ಹಾಕಿದ್ನೆಲ್ಲ ಸಾರ ಇಲ್ಲವಾ? ಬದನೆಕಾಯಿ ಸಾಂಬಾರೇ ಮಾಡಿದ. ಬದನೆಕಾಯಿ ಸಾಂಬಾರು ಎಲ್ಲಿ ಮಾಡಿದಾರೋ? ಬರೀ ಗಂಟ್ಲು ನೋವು ಅಂತಿದೆ. ತನ್ನೋವು ಗಂಟ್ಲು ನೋವು ಬರೀ ಅರ್ಧ ಜೀವನ ಎಲ್ಲ ಇದ್ರಲ್ಲೇ ಕಳೆದ್ಬಿಟ್ಟಿಲ್ಲ. ಹಾಂ, ಜೀವನ ಕಳೆದ್ಬಿಟ್ಟು ನಿನ್ನ ಗಂಟ್ಲು ಕೂತ್ಕೊಂಡು. ನಾನು ಅಟ್ಲಿ ಕೂತಿಲ್ಲಕ್ಕವ. ನಾನು ಏನೋ ಒಂದು ಮಾಡ್ತಾವನಿ, ದೊಡ್ಡದಾಗಿ ಏನಾರು ಒಂದು ಮಾಡೇ ಮಾಡ್ತೀನಿ. ದೊಡ್ಡದಾಗಿ ಏನಾರು ಮಾಡ್ಬೇಕು ಅಂದ್ಬಿಟ್ಟೆ ನಾನು ಯೋಚನೆ ಮಾಡ್ತಾವನಿ. ಗೊತ್ತಾ ನಿಂಗೇನು ಗೊತ್ತು? ಬಿಸ್ಕೆಟ್ ಪಟ್ಟೆ ಇಟ್ಕೊಬಲ್ಲಿ ಏಕ ನೋಡಿ ಎತ್ಕೊ ಹೊಟ್ಟೆ ಸಿಗ್ತಾವ. ಆ ಥರ ಊಟ ಮಣ್ಣೆಲ್ಲ ಹಾಚ್ಕೊ. ಅವ ಮುದ್ದೆ ಉಂಡಿಲ್ಲ? ಹಾಚ್ಕೊಬಿಟ್ಟು ತಗೊಂಡು ಹಾಂ, ತಿಂದಿಲ್ಲವಾ ಮುದ್ದೆ? ತಗೊಬಂದ್ರಿ. ಹಾಂ, ನೀ ಹಂಗಂದ ಹೋಗಿ ಅಪ್ಪನಾರು ಕುಣಿಸ್ಬಿಟ್ಟು ಮನೆಗೆ ಬಂದು ಒಂದು 5 ನಿಮಿಷ ಮನಿಕೋ. ಮನೆಗಿದೆಯಾ? ಎಲ್ಲಿಯಾ? ಎಲ್ಲೇ ಮನೆಗಿದ್ದು? ಹಾಂ, ಇಲ್ಲೇ ಮನೆ. ಇಲ್ಲಿ ಮನಿಕಂದ್ರೆ ದರಿದ್ರ ಸುತ್ತಗಳಲ್ವಾ? ಅಂಗಡಿಲಿ ಯಾರು ಮನಿಕಂದ್ರ ಮನೆಗೆ ಬಂದು ಮನಿಕಬೇಕು ತಾನೆ? ಏನು ಮಾಡ್ತೀವಿ? ಯಾರು? ಎಸ್ ನಮ್ಮ ತಾಯಿಗೆ ಯಾಕೋ ಊಟ ಸೇರ್ದಲ್ವಂತೆ, ಬಿಸ್ಕೆಟ್ ತಿಂದದಂತೆ. ಬಿಸ್ಕೆಟ್ ಎತ್ಕೋಗಿ ಕೊಡ್ತೀನಿ. ಮಾರಿಗೋಲ್ಡು ಯಾವ್ದು ಬೇಕೋ? ಮಾರಿಗೋಲ್ಡ್ ಬೇಕೋ? ಗುಡ್ಡೆ ಬೇಕೋ? ಗುಡ್ಡೆ ಬೇಕೋ? ಪ್ಯಾರ್ಲೇಜ್ ಎಲ್ಲಿದ್ದು ರೀ? ಪ್ಯಾರ್ಲೇಜ್ ಇಲ್ಲ ಇಲ್ಲಿ. ಓ, ಇಲ್ಲ ಐತೆ ಪ್ಯಾರ್ಲೇಜ್. ಹೊಡೆದಿಲ್ವಲ್ಲ ಅದ? ಓಪನ್ ಮಾಡಿಲ್ವಲ್ಲ ಪ್ಯಾರ್ಲೇಜ್ಯಾ? ಇಲ್ಲ, ಓಪನ್ ಮಾಡೈತೆ. 5 ರೂಪಾಯಿ ಒಂದೇ ಸಾಕಾ? ಒಂದೇ ಸಾಕ? ಸಾಕು ಒಂದೇ? ಏಕ ಇವಾಗ ಅಂಗಡಿಯಿಂದ ನಮ್ಮ ತಾಯಿ ಮನೆಗೆ ಬತ್ತವ್ರೆ. ಈಗ ಮನೆಗೆ ಬತ್ತವ್ರೆ ಅಲ್ವಾ, ಏನಾದ್ರು ಪ್ರ್ಯಾಂಕ್ ಮಾಡಬೇಕು ಅನಿಸ್ತೈತೆ. ಆದರೆ ಏನು ಮಾಡೋ ಅನ್ನೋದೇ ಮೈಂಡಿಗೆ ಬರ್ತಿಲ್ಲ. ಏನು ಪ್ರ್ಯಾಂಕ್ ಮಾಡಿ ಈ ಸಡನ್ಲಿ ಪ್ರ್ಯಾಂಕ್ ಮಾಡಬೇಕು ಅಂದರೆ ಕಷ್ಟ ಗೈಸ್. ಏನು ಮಾಡೋದು? ರಗ್ಗು ತಲೆ ಮೇಲೆ ಹಾಕೊಂಡು ನಿಂತ್ಕೊಂಡು ಸುಮ್ಮನೆ ದೆವ್ವ ಥರ ಏನು ಪ್ರ್ಯಾಂಕ್ ಮಾಡಿ ಅನ್ನೋದೇ ಗೊತ್ತಾಯ್ತದ. ಬತ್ತವ್ರೆ ಮನೆಗೆ. ಸ್ವಲ್ಪ ಹುಷಾರಿಲ್ಲ ಅವರು. ರಾತ್ರಿ ಅಡುಗೆನ ನೀನೇ ಮಾಡ್ಕೊತವ್ರೆ. ಅದೊಂದು ಮಾಡ್ಬೇಕಾಯ್ತದೆ. ಚಪಾತಿ ಇಟ್ಟು ಕಳಿಸು, ಚಪಾತಿ ಮಾಡ್ಕೊಳ್ಳೋರಿಗೆ ಒತ್ಕೊಳ್ಳೋರಿ ಹಾಕೊಳ್ಳೋರಿ ನೀವೇ ಅಂತವ್ರೆ. ಈಗ ಕೆಲಸ ನಾವೇ ಮಾಡ್ಬೇಕಾಯ್ತು. ಚಪಾತಿ ಹಸಿಟ್ಟು ಸ್ವಲ್ಪ ಐತೆ, ಇದನ್ನು ಖಾಲಿ ಮಾಡಿಬಿಡೋದು. ಹಸಿಟ್ಟು ಅಕ್ಕಿ ಎಲ್ಲ ಆಯ್ತು. ಊಟ ಮಾಡೋಕ್ಕೆ ಚಪಾತಿ ಏನೋ ಅವಶ್ಯಕತೆ ಇಲ್ಲ. ಮತ್ತು ಗೈಸ್ ನಾ ಸೌದೆ ಎತ್ಕೊಂಡ್ಬಂದಿರೋದು. ಹಿಂಗೆ ಎತ್ಕೊಂಡ್ಬಂದಿದ್ದೆ ಗೈಸ್. 6-7 ವರ್ಷದಿಂದ ಹೋಗಿ ಎತ್ಕೊಂಡ್ಬಂದಿದ್ದು ನಾನು ಈ ಥರ ಸೌದೆನ. ಇಷ್ಟು ದಿನದಲ್ಲಿ ಇವತ್ತೇ ಹಿಂಗೆ ಹೋಗಿ ಎತ್ಕೊಂಡ್ಬಂದಿರೋದು. ಮೊದಲೆಲ್ಲ ಕೆಲಸ ಮಾಡ್ಕೊಳ್ಳೋನು, ಅಲ್ಲೇ ಸೌದೆಗಳು ಬಿಲೋ ಮಾರಿದವು ಎತ್ಕೊಬರೋನು, ತಗೊಂಬಂದು ಮನೆಗೆ ಹಾಕೋನು. ಈಗೆಲ್ಲ ಖಾಲಿ ಆಯಿತು, ಕೆಲಸಕ್ಕೂ ಹೋಯ್ತಿಲ್ವಲ್ಲ. ಅದರಿಂದ ಈ ಥರ ಇವತ್ತು ಹೋಗಿ ನಮ್ಮ ಫ್ರೆಂಡ್ ಹೊಲಕ್ಕೆ ಹೋಗಿ ಎತ್ಕೊಂಡ್ಬಂದಿದ್ದೀನಿ ಸೌದೆನ. ತಾಯಿ ಬತ್ತವ್ರೆ. ನಮ್ಮ ತಾಯಿ ಏನು ಮಾಡೋದ ಪ್ರ್ಯಾಂಕ್ ಯೋಚನೆ ಮಾಡ್ತೀನಿ. ಬರ್ತಾರೆ ಈಗ ಅಂಗಡಿಯಿಂದ ಮನೆಗೆ. ಹಾಂ, ಬಿಸಿನೀರಾಗ ಜ್ವರನೇ ಬಂದ್ಬಿಟ್ಟವ. ಏನು ಜ್ವರ? ಏಕ ಬೇಗ ತಗೋತವ. ಯಾಕ ಬಿಸಿಲು ಕುಡ್ದೆ? ಬಿಸಿಲು ತಕ ಏನು ಮಾಡಿ ಕುಡಿ. ಬಿಸಿನೀರ ಕಮ್ಮಿ ಆಯ್ತಾ ಜ್ವರ? ಹಾಂ, ಏನವಾ ಬಿಸಿನೀರು ಕುಡಿಯೋ ಜ್ವರ ಕಮ್ಮಿ ಆಯ್ತಾ? ಈಗ ಏನು ಹಾಸ್ಪಿಟ್ಲ್ ಕರ್ಕೋಯ್ತು, ಗೌರ್ಮೆಂಟ್ ಹಾಸ್ಪಿಟ್ಲಿಗ ಒಂದು ಇಂಜೆಕ್ಷನ್ ಮಾಡಿಸ್ಕೊ ಹೋಗ್ತಾನೆ. ಮಾಡಿಸ್ಕೊಂಡು ಓಡ್ ಬರೋ ಮಾಡಿದೆ. ಈಗ ಈಗ ಟೈಮ್ ಎಷ್ಟಾಗದ ಅನ್ಕೊಂಡಿದೆ? ಹಾಂ, ಈಗ ನನ್ನ ಅರ್ಧ ಜೀವನ ಎಲ್ಲ ಬರೀ ಒಂದು ಆಸ್ಪತ್ರೆಗೆ ಕರ್ಕೊ ಹೋಗೋದೆಲ್ಲ ಮುಗ್ದೋಯ್ತು. ನಿಮ್ಮನ್ನ ಆಸ್ಪತ್ರೆ ವಾಂತಿ ಎಲ್ಲ ಆಯ್ತು ಕೂತಿದ್ದು. ಗೈಸ್ ನಮ್ಮ ಒಂದು ಏನು ಅಂದರೆ ಬೆಳಿಗ್ಗೆ ಎದ್ದು ಚಂದ ಬೈಯೋದು,
ಆಮೇಲೆ ಸಂದೆ ಆಯ್ತದಂಗೆ ಹುಷಾರಿಲ್ಲ ಅನ್ನೋದು, ಮಾತ್ರೆ ತರಿಸ್ಕೊಳ್ಳೋದು, ಕುಡಿಯೋದು, ಇಂಗ್ಲೀಷ್ ಅಂತ ತೋರಿಸ್ಕೊಳ್ಳೋದು, ಬೊಯ್ಯೋದು ಕಮ್ಮಿ ಮಾಡಿದ್ರು ಮೋಸ್ಟ್ಲಿ ನಮ್ಮ ಅವಂಗೆ ಜ್ವರನೇ ಬೊಯ್ಯೋದು ಕಮ್ಮಿ ಮಾಡವ ನೋಡೋಣ. ಒಬ್ರ ಮೇಲೆ ಅಂದೇ ಆಡ್ರಿ ಹಿಂಗೆ ಆಗೋದು. ನಮ್ಮ ಕಷ್ಟ ನಮ್ಗೆ ಕೂತ್ಕೊಂಡು ನಾವು ಕೂತಿದಾರಿ ಅನ್ಯಾಯ ಆಡ್ಬಾರ್ದಕ್ಕೋ, ಅಲ್ಲಿ ಈ ಥರ ಅನ್ಯಾಯ ಆಡಿದ್ರೆ ನಿನ್ಗೆ ಜ್ವರ ಬರೋದು. ನಿಂತ್ಕೊಂಡು ನೀವು ತಿನ್ಕೊಂಡು ಅವ್ರು ಎಲ್ಲ ತಿನ್ಕೊಳ್ಳಿ, ಸಾಲ ಮಾಡಿ ಮಾಡಿ ಆಗ್ತಾ ಇರ್ತೀರಿ. ಅಲ್ಲಿ ಇರೋದು ಯಾರಪ್ಪ ಎತ್ಕೊಂಬಂದಿರೋದು? ನಾನೇನು ಎತ್ಕೊಂಡೆ ಬಂದಿಲ್ಲ. ನೀವು 1 ರೂಪಾಯಿ ವ್ಯಾಪಾರ ತಗೊಂಡಾಗ ಅಲ್ಗೆ ಹಾಕೋದೇ ಇಲ್ಲ. ನನ್ನ ಮೇಲೆ ಅನ್ಯಾಯ ಆಡ್ಬೇಡಿ ಕಣ್ರವ. ಅದಕ್ಕೆ ನನ್ನ ಮೇಲೆ ಅನ್ಯಾಯ ಆಡಿದ್ರೆ ಚೆನ್ನಾಗಿ ಹುಷಾರಾಗಿ ಗಟ್ಟಿಮುಟ್ಟಿಯಾಗಿರ್ತಿದೆ. ನನ್ನ ಮೇಲೆ ಈ ಥರ ಅನ್ಯಾಯ ಆಡೋದಕ್ಕೆ ನಿಮ್ಗೆ ಹುಷಾರಿಲ್ಲದಂಗೆ ಆಯ್ತು. ಅದಕ್ಕೆ ಹೇಳೋದ ಕೇಳಿ, ಸುಮ್ಮನೆ ಬೊಯ್ಯಕ್ಕೆ ಹೋಗ್ಬೇಡಿ, ಅನ್ಯಾಯ ಆಡೋಕ್ಕೆ ಹೋಗ್ಬೇಡಿ. ಹಾಂ, ಬರೀ ಎಲ್ಲಿ ಮಾತ್ರ ಅವ ನೀನು ನೆಟ್ಗ ಮುಖ ತೊಳಿತೀಯಲ್ಲ, ಅದಕ್ಕೆ ಹಿಂಗೆ ಆಯ್ತಿರೋದು ನಿನ್ಗೆ ಜ್ವರ. ಏನವ ಬಾ ಮಂತ ಹೋಗಿ ಬರ ಆಸ್ಪತ್ರೆಗ ಬೋವ ಮಂತ. ಹಾಂ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು, ಇನ್ನೆಲ್ಗೆ ಹೋಗ್ಬೇಕು? ಇದಕ್ಕೆ ಹೋಗುವ ಕೇರ್ ಹಾಸ್ಪಿಟ್ಲಿಗೆ. ಹಾಂ, ಅಂತ ಇದಕ್ಕೆ ಜಿಲ್ಲಾ ಆಸ್ಪತ್ರೆ ಮೇಟ್ಗಳಿ ಇವತ್ತಂತಾನೆ ಹೊಂಟಬೇಕಾಯ್ತು ಅಲ್ಲಿಗೆ. ಹೇಳ್ತಾನೆ ಬಾ ಕರ್ಕೋಯ್ತೀನಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ ಬರೋ ಅಂತ. ಹಾಂ, ಸತ್ಲಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಅನ್ಯಾಯ ಆಡ್ಬಾರಕವ ನನ್ನ ಮೇಲೆ ಹೇಳ್ದಿತಾನೆ. ನಾನು ಸುಳ್ಳಾಡೋದು ವರ್ಷಾಡು ಯಾರ ನಾನು ಸುಳ್ಳಾಡ್ತಿದ್ದೆ? ನಾನು ನೋಡು ಮತ್ತೆ ಅನ್ಯಾಯ ಆಡ್ತಿದ್ದೆ ನನ್ನ ಮೇಲೆ. ನಾ ಹೇಳಿನ ಬೆಳಿಗ್ಗೆನೆ ಬೋವ ಅಂತ. ಹಾಂ, ಏನವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಬರೋದೇ. ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಬರೋ, ಅಲ್ಲೇ ಒಂದು ಇವತ್ತು ಹೋಗಿ ಅಲ್ಲೇ ಇತ್ತು, ನಾಳೆ ಬರೋ ನಡಿ ನಡಿ, ಅಲ್ಲೇ ತಂದ್ಕೊಳ್ಳೋ, ನಾಳೆ ಬಂದ್ರೆ ಆಯ್ತು ಜಿಲ್ಲಾ ಆಸ್ಪತ್ರೆಗೆ ಹೋಗಿ. ಹಾಂ, ಅಲ್ಲಿ ನೋಡ್ರಿ ಬಾಯಿಗೆ ಇದು ನೋಡೋಯ್ತಾ, ಬಾಯಿಗೆ ನೋಡೋಯ್ತಾ ಅದು ನೋಡವ. ರಸ ಕಡಿಮೆ ಇರ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋದು. ಯಾವಾಗಿಯ? ಇವಾಗ ಚಾಮುಂಡಿ ಬೆಟ್ಟಕ್ಕ ಇವತ್ತು ಯಾವ ಹೇಳು? ಶುಕ್ರವಾರ, ಆಷಾಢ ಶುಕ್ರವಾರ. ಏನಪ್ಪ ರಸ್ ಕಮ್ಮಿ ಆಗೋದು? ಆಷಾಢ ದಿನ 10 ಗಂಟೆ 11 ಗಂಟೆನೂ ಕ್ಯೂ ಇರ್ತಾ. ಇವತ್ತು ಹೋಗೋ ಚಾಮುಂಡಿ ಬೆಟ್ಟಕ್ಕೆ ಅಂತಿದ್ರು ಮತ್ತೆ ಕ್ಯೂ ಬಿಟ್ಬಿಡ್ತಾರ. ಯಾರು ನಿನ್ನ ಕ್ಯೂ ನಿಲ್ಸಲ್ಲ ಹಂಗಾಗ್ಬಿಟ್ಟಿದ್ಯಾ? ಹಾಂ, ನಿನ್ನ ನಿಲ್ಲಿಸ್ತಾರೆ ಈ ಟೈಮಲ್ಲಿ. ಆಷಾಢ ಶುಕ್ರವಾರ ಹ್ಯಾಂಡಿಕ್ಯಾಫ್ಟ್ ಆದರೂ ಏನೂ ಇಲ್ಲ, ಇನ್ನೇನು ಬಿಟ್ಬಿಡ್ತಾರೆ ಅನ್ಕೊಂಡಿದ್ದೆ. 2,000 ರೂಪಾಯಿ ಸ್ಪೆಷಲ್ ಇದಕ್ಕೆ, ಸ್ಪೆಷಲ್ ಕ್ಯೂಗ. ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನು ಬಂದಿ ಏನ? ಹಾಂ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನು ಹುಷಾರಾಗಲ್ಲ? ಹಾಂ, ಏನು ಹುಷಾರಾಗಲ್ಲ ಅಂತ ಯೋಚನೆ ಮಾಡು ಬೇಗ. ಆಯೋಗ ನಿಂದು ಇಂಜೆಕ್ಷನ್ ಮಾಡಿ ಮಾಡಿ ಎಲ್ಲ ಇಂಜೆಕ್ಷನ್ ಮಾಡಿ ಎಲ್ಲ ನಂದುವ ಇಂಗ್ಲೀಷ್ ಅಂತಿದ್ದಾರೆ. ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗ ಬಿಡೋ ತಗ ತೋರಿಸ್ತಾರಿಲ್ಲ ತಗ ಮನಿಕ ತಗ. ಏನೋ ಚಳಿ ಬಂದಂಗದ್ದ, ಯಾವ್ದಾದ್ರು ದೇವು ಅಟ್ಯಾಕ್ ಮಾಡಿರ್ಬೋದ ನಿನ್ನ ಮೇಲೆ? ಹಾಂ, ಏನವಾ ಯಾವ್ದಾದ್ರು ದೇವ್ಗಿವು ಅಟ್ಯಾಕ್ ಮಾಡಿದ್ದೆ ಹೆಂಗವ ನಿನ್ನ ಮೇಲೆ? ಹೇಳು, ಏನಾಯ್ತು ಅಂತ ಹೇಳು ನಿಂಗ. ಏನವಾ ಏನಾರ ಅಲ್ಲಿ ನೀ ಹೇಳವ, ನಾನು ಏನೋ ಮಾಡ್ತೀನಿ ಬಿಡೋತಾಗ. ಈಗ ಯಾವ ಆಸ್ಪತ್ರೆಗೆ ಹೋಗೆ ಮನಿಕೋ, ಮನಿಗಿದಿಲ್ಲ ತಗ ಮನಿಕೋ. ಈಗ ಎಲ್ಲಿ ಆಸ್ಪತ್ರೆಗೆ ಹೋಗಿದ್ದು ಬರೋಕ್ಕಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಿಸಿನೀರು ಕುಡ್ದೇವ?
ನಾನು ಮಡಗಿದ್ದೀನಿ ನಾ ಕುಡ್ಕೊಳ ಅಂದ್ಬಿಟ್ಟು ಈಗ ದಯವಿಟ್ಟಿದೆ ಕಣ ನೀನು ನೀನು ಪ್ರ್ಯಾಂಕ್ ಇದು ಮನ್ಸ ಕೂಡ ನಾನು ಮಾಡಾಕ್ಬಿಟ್ಟಿರ್ಬಾರ್ದು ಪ್ರ್ಯಾಂಕ್ ಇದು ಪ್ರಾಂಕ್ ಅಂತ ಪ್ರಾಕು ಸರಿ ಬಾ ತಿರ್ವಾಲಕ್ ಮನೆ ಕತ್ತದೆ ಬಾ ಮತ್ತೆ ಹೋಗಿದ್ ಬರ ಹೋಗು ನನ್ನ ಮಗನಿಗೆ ಏನು ಮಾಡೋದು ಅಯ್ಯೋ ಬಾ ಮನೆ ಬಿಸ್ತಿರು ಅಂದ್ಬಿಟ್ಟು ತೂದೇಸ್ಬಿಟ್ಟಾರ ನೀರು ಕುಡಿಬೇಕಾಯ್ತಲ್ಲ ಏನು ಮಾಡ್ಬೇಕು ಈಗ ಮಡಗ್ತಿರಿ ನೀರು ಕೊಡಿ ಕೊಟ್ಟಿದ್ದೀನಿ ಕೈಯಿಂದ ಅನ್ನಕ್ಕಿದಾಗ್ತಾರ ಬಾಬು ಅಂತ ಯಾರ ಯಾವತ್ತಾರ ಯಾರೇ ಯಾರಾದ್ರೂ ಒಬ್ಬರನ್ನೇ ಮಾಡ್ಬಿಡ್ದಾಗ ಇದನ್ನೇ ಅಂದ್ರ ಇದು ಜೋಕ್ ಕಾಮಿಡಿ ಪ್ರ್ಯಾಂಕ್ ಇದನ್ನ ಅನ್ಯಾಯ ಅನ್ನಲ್ಲ ಈಗ ಮತ್ತೆ ನೀರು ಮಡಿ ಕೊಡ್ತೀನಿಲ್ಲ ನಾನು ಬಿಸಿನೀರು ಮಡಿ ಕೊಡ್ತಿದ್ದೀನಿ ನಮ್ಮ ತಾಯಿಗೆ ಹುಷಾರಿಲ್ಲ ಅದಕ್ಕೆ ಮತ್ತೆ ಇದೇ ಲೋಟಲ್ಲಿ ಅಲ್ವಾ ನಾನು ಪ್ರ್ಯಾಂಕ್ ಮಾಡಿದ್ದು ಇದೇ ಲೋಟಲ್ಲಿ ತಗೋಗಿ ನಮ್ಮ ತಾಯಿಗೆ ಕೊಡ್ತೀನಿ ಮನಿಕಾ ಬಡಿ ಎದುರು ಬಿಸಿನೀರು ಮಾಡ್ತೀನಿ ಇವಾಗ ಎಣ್ಣೆ ಸಾರಿ ಪ್ರ್ಯಾಂಕ್ ಮಾಡ್ತೀನಿ ನೋಡಿ ಹೆಂಗೆ ಮಾಡ್ತೀನಿ ಅಂತ ಮತ್ತೆ ಹೆಂಗೆ ಮಾಡ್ತೀನಿ ನೀರು ಅಂದ್ಬಿಟ್ಟು ನೋಡ್ದ ಯಾರ್ದು ನಂದ ಬೆಳಿಗ್ಗೆ ಎದ್ದೇಟ್ಕೆ ನನ್ನ ಮಕ್ಕಳು ನೋಡಿದೆ ಅದಕ್ಕೆ ವ್ಯಾಪಾರ ಆಯ್ತಲ್ವ ಅಂಗಡೀಲಿ ಹಾಂ ಅನ್ನೇ ಆಡ್ಬಿಡ್ಕೊ ನನ್ನ ಮೇಲೆ ಅನ್ನೇ ಆಡಬೇಡ ಅನ್ನೇ ಆಡೋದಕ್ಕೆ ನಿಂಗೆ ಜ್ವರ ನನ್ನ ಹೊಗಳು ನೀನು ನೋಡು ಅಂಗಡಿ ವ್ಯಾಪಾರ ಹೆಂಗಾಯ್ತದ ನನ್ಗೆ ಬೈಯಕ್ಕೆ ಹೋಗ್ಬೇಡ ಹಾಂ ಮನೆಯೆಲ್ಲ ತುಂಬಿ ತೊಳ್ಕೊಳ್ತಾನೆ ಮನೇಲಿ ತುಂಬಿ ತುಳ್ಕಾಡ್ತದ ಅನ್ನೋದೆಲ್ಲ ಪ್ರಶ್ನೆ ತಿಂತಾವಿ ತಾನೆ ಬದುಕ್ತಾವಿ ತಾನೆ ಅದು ಆ್ಯಕ್ಚುಲಿ ಪ್ರಶ್ನೆ ಎಷ್ಟೋ ಜನ ಸಾಯ್ತಾವ್ರ ಒಟ್ಟಿಗೆ ಅನ್ನ ಇಲ್ದೇನೆ ಬಿಸಿನೀರು ಮಡಗ್ತೀನಿ ಈಗ ಎಣ್ಣೆ ಸಾರಿ ಪ್ರ್ಯಾಂಕ್ ಮಾಡ್ತೀನಿ ಈಗ ಎಷ್ಟು ಬಿಸಿನೀರೆಲ್ಲ ಇದಾಗೈತೆ ನಮ್ಮ ತಾಯಿಗೆ ಕೊಡಬೇಕು ಬಿಸಿನೀರು ಕಾದೈತೆ ಮೊದಲನೇ ಸಾರಿ ಪ್ರ್ಯಾಂಕ್ ಮಾಡಿಬಿಟ್ಟೆ ಅದೇ ಈಗ ಹಂಗೆ ಮಾಡೋಣ ನೀರು ತಗೋ ಕೊಡಬೇಕು ಈ ಸಾರಿ ನೀರಿದಾಗ ಬಿಸಿನೀರು ನೀರು ಹೋಗು ತಣ್ಣೀರು ತಗೊಬರ್ರಿ ಲೋಟಲ್ಲೇ ಹೊಡೆದ್ಬಿಡ್ತು ನಾವು ಈ ಸಾರಿ ಪಕ್ಕ ಜಾಸ್ತಿ ಓದ್ತೀನಿ ಬರೀ ಸುಮ್ಮನೆ ಈ ಸರ್ ಪಕ್ಕ ನೀರು ತಾನೆ ಆಮೇಲೆ ನನಗೇನ ಬಿಸಿನೀರು ಆಮೇಲೆ ಏಕ ತಗೋ ಕೈಗ ಕೈಗೆ ತಗೋ ತೂ ಅದರಲ್ಲೇ ಎಷ್ಟು ಬಿಡ್ತೀನಿ ತೂದು ತಗೋ ನೀರ ಅಕ್ಕ ನೀರು ಕುಡೀಗ ಜ್ವರ ಎಲ್ಲ ಉಂಟಾಯ್ತು ನೋಡಿ ಉಪ್ಪುನಳ್ಳ ಉಪ್ಪು ಪುಡಿಯೋ ಉಪ್ಪು ಪುಡಿ ಬೇಕಂತೆ ನಮ್ಮ ತಾಯಿಗೆ ಉಪ್ಪಿನ ಪುಡಿ ಇಲ್ಲಿದೆ ಬಿ ಪಿ ಜಾಸ್ತಿ ಆಗ್ಬಿಟ್ರಿ ಏನು ಬಿಡೆ ಆಮೇಲೆ ತಗೋ ಕಿಮ್ರು ಟ್ಯಾನಿಕ ಜ್ವರ ಎಲ್ಲ ನಿನಗೆ ಬರ್ತಲ್ಲ ಏನಕ್ಕೆ ಜ್ವರಕ್ಕೆ ನೀವು ಒಳ್ಳೆ ಫ್ರೆಂಡ್ ಆಗ್ಬಿಟ್ಟಿದೇಕೋ ಅದಕ್ಕೆ ನೀನು ಜ್ವರನ ಯಾವಾಗ ಪರಿಚಯ ಮಾಡ್ಕೊಂಡು ಹೇಳು ಅದು ಅವಾಗ ನಿನ್ನ ಜೊತೆ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟು ನಿನ್ನ ಬುಟ್ಟೆ ಹೋಯ್ತಿಲ್ಲ ಕ್ಯಾನ ಬಿಸಿನೀರಾ ಓ ಗೈಸ್ ಆಸ್ಪತ್ರೆಗೆ ತಗೋಕೆ ಬಿಸಿನೀರು ಅದಕ್ಕೆ ಹಾಕೋಬೇಕು ಏನೋ ಜ್ವರನ ಯಾವಾಗ ಫ್ರೆಂಡ್ ಮಾಡ್ಕೊಂಡು ಹೇಳು ನೀನು ಯಾವ ಡಾಕ್ಟ್ರದ ಆಸ್ಪತ್ರೆ ಕರ್ಕೋಗಿ ಬರ್ಬೇಕು ನಮ್ಮ ತಾಯಿನ ಈಗ ಕೆಂಪು ಟ್ಯಾನಿಕ ಅವ್ರಿಗೆ ಹೇಳೋದು ನೀನು ನಮ್ಮ ತಾಯಿನ ಆಸ್ಪತ್ರೆಗೆ ಕರ್ಕೊಯ್ತಿದ್ದೀನಿ ಜೈಪುರಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಯ್ತಿದ್ದೀನಿ ಈಗ ಎಷ್ಟು ಟೈಮ್ ಬಂದು ಒಂದು 3:30 ಆಗಿರ್ಬೋದು ಅಲ್ಲಿಂದ ತೋರ್ಸ್ಕೊಂಡು ನಾಲ್ಕೂವರೆ ಆಯ್ತಾ ಬರೋದು ಮನೆಗೆ ಒಟ್ಟ ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಏಕ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತವ್ರೆ ಡಾಕ್ಟ್ರ್ ಹತ್ರ ತೋರ್ಸೋಕೆ ಹೋಗೋರೆ ಒಳಕ್ಕೆ ತೋರಿಸ್ಕೊಬರ್ತಾರೆ ನಾನು ಇಲ್ಲಿ ನಿಂತಿದ್ದೀನಿ ತೋರಿಸ್ಕೊಬರ್ತಾರೆ ತೋರಿಸ್ಕೊಂಡು ಇಂಗ್ಲೀಷಲ್ಲಿ ಮಾಡಿಸ್ಕೊ ಹೋಗ್ಬೇಕು ಗೈಸ್
ಗೈಸ್ ತೋರಿಸ್ತಾ ಇಂಗ್ಲೀಷಲ್ಲಿ ಮಾಡಿಸಿದ್ರು. ಇವಾಗ ಮನೆ ಕರ್ಕೊಳ್ಬೇಕು, ಮಾತ್ರೆಗಳು ಕೊಟ್ಟವ್ರೆ. ನೆನ್ನೆ ಬಂದಿದ್ದಾಗ ಅವರು ಬರೀ ಮಾತ್ರೆಗಳು ಇಸ್ಕೊಂಡಿದ್ರು, ಇಂಗ್ಲೀಷಲ್ಲಿ ಮಾಡಿಸ್ಕೊಂಡಿರ್ಲಿಲ್ಲ. ಇಂಗ್ಲೀಷನ್ನು ಚುಚ್ಚಿಸಿ ಎಲ್ಲ ಏನಾರು ಗಂಟು ಥರ ಆಯ್ತದೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾಡಿಸ್ತೀನಿಲ್ಲ. ಇವತ್ತು ಇದು ಇನ್ನು ಹಿಂಗೆ ಮನೆಗೆ ಹತ್ತಾರಲ್ಲ, ಅದಕ್ಕೆ ಇಂಗ್ಲೀಷನ್ನೇ ಮಾಡಿಸ್ಕೊಂಡ್ಬಿಟ್ಟು ಕರ್ಕೊ ಹೋಗ್ಬೇಕು. ಇವಾಗ ಮಾಡೋರೆ ಕರ್ಕೊ ಹೋಗೋದಷ್ಟೇ ಮನೆಗೆ. ಮಳೆ ಬೇರೆ ಬರೋಂಗೈತೆ, ಸಿಕ್ಕಾಕೊಂಡ್ರೆ ಭಾರಿ ಕಷ್ಟ. ಈ ಮಳೆಯಲ್ಲಿ ನೆನೆಯೋಕ್ಕಾಗಲ್ಲ ಗೈಸ್, ಅದೊಂದೇ ಬೇಜಾರು ನಂಗೆ. ಟೆನ್ಷನ್ ಆಗ್ಬಿಡುತ್ತೆ ಮಳೆಯಲ್ಲಿ ನೆಂದುಬಿಟ್ರೆ. ಮನೆಗೆ ಹೊರಡ್ಬೇಕು ಇವಾಗ ಗೈಸ್. ಮಳೆ ಸಿಕ್ಕಾಗುತ್ತೆ ಜಾಸ್ತಿ ಮಳೆ ಉಳ್ತೈತೆ. ನಮ್ಮ ತಾಯಿ ಆ ಕಡೆ ನಿಂತವ್ರೆ, ಆ ಕಡೆಗೆ ಹೋದ್ರು. ನಾನು ಇಲ್ಲಿ ನಿಂತಿದ್ದೀನಿ ಈ ಕಡೆ. ಜೈಪುರದಿಂದ ಊರಿಗೆ ಬಂದೆ. ಊರಲ್ಲಿ ಒಂದು ಚೂರು ಮಳೆನೇ ಇಲ್ಲ, ಒಂದು ತೊಟ್ಟು ಹನಿನೂ ಮಳೆ ಇಲ್ಲ. ಅಲ್ಲಿ ನೋಡ್ರೆ ಅಷ್ಟೊಂದು ರುಬ್ತಿತ್ತು. ಒಂದು 1/4 ಗಂಟೆ ಟೈಮ್ ಅಲ್ಲೇ ನಿಲ್ಲಿಸಿ ನಮ್ಮ ಟೈಮ್ ವೇಸ್ಟ್ ಮಾಡ್ದು ಗೈಸ್. ಈಗ ನಮ್ಮ ಅಮ್ಮವ್ರ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಶ್ವೇತ ನೋಡಿ ಯಾವ ಥರ ಕೂತವಳೆ. ಮತ್ತು ಗೈಸ್ ಈ ವಿಡಿಯೋನ ಇವಾಗಲೇ ಎಡಿಟಿಂಗ್ ಮಾಡಿ ಇವಾಗೆ ಹಾಕ್ಬೇಕು. ಅದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡಿಬಿಟ್ಟು ಮತ್ತು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಹಾಕ್ಬಿಟ್ಟು ಮತ್ತು ಆದರೆ ನೈಟು ವೀಡಿಯೋನ ಮಾಡ್ತೀನಿ, ನೋಡೋದ ಹೆಂಗಾಯ್ತದೆ ಅಂತ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರು ಇತ್ತೀಚೆಗೆ ಯಾರು ಸಬ್ಸ್ಕ್ರೈಬರ್ ಮಾಡ್ಕೊತಿಲ್ಲ, ಅದೇನೂ ಗೊತ್ತಿಲ್ಲ. ಬರೀ 4 ಸಬ್ಸ್ಕ್ರೈಬರು 5 ಸಬ್ಸ್ಕ್ರೈಬರ್ ಹಂಗಾಯ್ತವ್ರು ಒಂದು ವೀಡಿಯೋಗೆ. ಸ್ವಲ್ಪ ಮರೀದೇನೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮತ್ತು ಗೈಸ್ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್.